ಸೂರ್ಯ, ಇದ್ಯಾಕೋ ನಮ್ಮ ಬೆನ್ ಬಿಡೋ ಹಾಗೆ ಕಾಣಿಸ್ತಾ ಇಲ್ಲಮ್ಮ. ನಾವು ಡಾಕ್ಟರ್ನ ಕರೆಸೋದ್ರಿಂದ ಏನಾದರೂ ಪರಿಹಾರ ಸಿಗುತ್ತೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಅದ್ ನಮ್ಮಲ್ಲೇ ಗೊಂದಲ ಹುಟ್ಟಾಗ್ತಾ ಇದೆ. ನೋಡಮ್ಮ, ನನಗಂತೂ ಯಾವುದೇ ಕಾರಣಕ್ಕೂ ಆ ಹುಡುಗಿನ ಸುರಭಿ ಅಂತ ಒಪ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಆ ಹುಡುಗಿನ ಎಲ್ಲಾದ್ರೂ ಕಳಿಸ್ಬಿಡೋದು ಅಂತೀಯಾ? ಅದಾಗದೇ ಇರೋ ಮಾತಮ್ಮ. ನೀನು ಹೋಗು ಅಂತ ಹೇಳಿದ್ರು ಅವಳು ಹೋಗಲ್ಲ. ಅದಕ್ಕೆ ನಾನೇ ನಮ್ಮ ತೋಟದ ಮನೆಗೆ ಹೋಗಿರ್ತೀನಿ. ಅಲ್ಲ ಕಣೋ. ಹೌದಮ್ಮ, ಹಾಗಾದರೂ ನನಗೆ ಸ್ವಲ್ಪ ನೆಮ್ಮದಿ ಸಿಗ್ಬೋದು ಅಂತ. ಹಾಗೆಲ್ಲಾದ್ರೂ ಮಾಡ್ಬಿಟ್ಯಾ? ಈ ಮನೆ ಉಸಿರಾಡ್ತಿರೋದೇ ನಿನ್ನಿಂದ, ನಿನ್ನ ಹೆಸರಿಂದ. ನಿಮ್ ತಾತ ನೀನಿರ್ತೀಯ ಅನ್ನೋ ಧೈರ್ಯದಲ್ಲಿದ್ದಾರೆ ಕಣೋ. ಈಗ ನೀನೇ ಬೇರೆ ಕಡೆ ಹೊರಟೋದ್ರೆ ಅವ್ರ ಮನಸ್ಸಿಗೆ ನೋವಾಗೋದಿಲ್ವಾ? ಹೋಗ್ಲಿ, ಊರ್ ಜನ ಏನ್ ಮಾತಾಡ್ಕೊಳ್ತಾರೆ ಅಂತ ಯೋಚನೆ ಮಾಡಿದೀಯಾ? 4 ಜನಕ್ಕೆ ಮೆಚ್ಚುಗೆ ಆಗೋ ರೀತಿಯಲ್ಲಿ ಬದುಕೋಣ ಅಂತಂದರೆ ನಾನು ಪ್ರತಿದಿನ ನರ್ಕ ಅನುಭವಿಸ್ಬೇಕಾಗತ್ತೆ. ಸಂಬಂಧ ಇಲ್ಲದಿರೋ ಹುಡುಗಿ ನಮ್ಮ ಮನೇಲಿದ್ದಾಳೆ ಅಂತಂದರೆ ಅದಕ್ಕೂ ಊರ್ ಜನ ಕಥೆ ಕಟ್ಕೊಂಡು ಮಾತಾಡ್ತಾರೆ. ನಾವು ಯಾರ್ಯಾರ ಬಾಯಿ ಮುಚ್ಚೋಕ್ಕಾಗತ್ತೆ ಹೇಳು? ಅಂದ್ರೆ ನೀನು ಸಮಸ್ಯೆ ಹೆದರ್ಕೊಂಡು ಹೋಗ್ತಿದೀಯಾ? ಖಂಡಿತ ಇಲ್ಲಮ್ಮ. ಸದ್ಯಕ್ಕೆ ನಾನು ನನ್ನ ಸಮಾಧಾನಕ್ಕೋಸ್ಕರ ಹೋಗ್ತಾ ಇದ್ದೀನಿ ಅಷ್ಟೇ. ಸೂರ್ಯ, ನಿನ್ ಸುರುಬಿನ ಎಷ್ಟು ಹಚ್ಕೊಂಡಿದೀಯ ಅಂತ ನನಗೆ ಗೊತ್ತು. ಅದಕ್ಕೆ ನಿನಗಿದನ್ನೆಲ್ಲ ಸಹಿಸ್ಕೊಳ್ಳೋದಿಕ್ ಆಗ್ತಾ ಇಲ್ಲ. ನೋಡು, ಊರ್ ನಾಯಕ ಅಂದ್ರೆ ಊರಿನ ಶಕ್ತಿ ಇದ್ದ ಹಾಗೆ. ಈ ಮನೆ ಆ ಶಕ್ತಿ ಕೇಂದ್ರ ಬಿಂದು. ಸಮಸ್ಯೆ ಏನೇ ಇರ್ಲಿ, ಕಷ್ಟಗಳು 1000 ಬರ್ಲಿ, ಯಾವತ್ತೂ ನಾವು ನಮ್ತನನ ಬಿಟ್ಟು ಹೋಗ್ಬಾರ್ದು ಕಣೋ. ನೀನ್ ಹೋಗೋದ್ರಿಂದ ಬರೀ ನಿನ್ ತಾತಂಗ್ ಮಾತ್ರ ಅಲ್ಲ, ನಿಮ್ಮ ಅತ್ತೆ ಮಾವ, ನಿಮ್ ತಂಗಿಯಂದ್ರಿಗೂ ಬೇಜಾರಾಗುತ್ತೆ. ಅದಕ್ಕೆ ಕಣೋ, ಒಂದ್ಸರಿ ಯೋಚನೆ ಮಾಡು. ನನಗೆಲ್ಲ ಅರ್ಥ ಆಗತ್ತಮ್ಮ. ಆದರೆ ನಾನು ಏನು ಮಾಡಲಿ? ಇದನ್ನೆಲ್ಲ ಅನುಭವಿಸೋದಕ್ಕೆ ನನಗೆ ಸಂಕಟ ಆಗತ್ತೆ. ಇರಲಿ ಬಿಡು, ನಾನೆಲ್ಲೂ ಹೋಗಲ್ಲ. ಆದರೆ ನನ್ನ ನೆಮ್ಮದಿಗೋಸ್ಕರನಾದರೂ ನಾನು ಅವಳ ಹತ್ರ ಮಾತಾಡ್ತೀನಿ. ನನ್ನ ಅನಿಸಿಕೆ, ಅಭಿಪ್ರಾಯ ಎಲ್ಲನೂ ಬಿಡಿಸಿ ಹೇಳ್ತೀನಿ. ಆಗ್ಲಾದ್ರೂ ಅವಳಿಗೆ ನನ್ನ ಪರಿಸ್ಥಿತಿ ಏನು ಅನ್ನೋದು ಗೊತ್ತಾಗತ್ತಾ ನೋಡೋಣ. ಆದ್ರೆ ಸ್ವಲ್ಪ ಹುಷಾರು ಕಣೋ. ಈಗ ಅವಳ ಮನಸ್ಥಿತಿ ತುಂಬಾ ಸೂಕ್ಷ್ಮವಾಗಿದೆ ಅಂತ ಡಾಕ್ಟರ್ ಹೇಳಿದ್ದಾರೆ. ನೀನ್ ದುಡುಕಿ ಏನೇನೋ ಮಾತಾಡೋದಿಕ್ ಹೋಗ್ಬೇಡ. ಯಾವುದಕ್ಕೂ ನಿನ್ ಮಾತು, ಕೋಪ ಹಿಡಿತದಲ್ಲಿಟ್ಕೋ. ಯಾಕೆ ಇಷ್ಟೊಂದು ಗಾಬರಿ ಆಗಿದೆಯಾ? ಅಲ್ಲ ಕಣೆ, ಆ ಹುಡುಗಿಗೆ ಎಷ್ಟು ಕೋಪ ಇದೆ ನೋಡು. ಅಲ್ಲ, ನಮ್ ಸುರಭಿನೂ ಕೋಪ ಮಾಡ್ಕೋತಿದ್ಲು, ಆದ್ರೆ ಇಷ್ಟೊಂದಲ್ಲ. ಸುರಭಿ ಹೆಸರು ಹೇಳ್ಕೊಂಡು ಒಳ್ಳೆ ರಾಕ್ಷಸಿ ತರ ಆಡ್ತಾ ಇದ್ದಾಳೆ. ಶಿವಾನಿ ಮೇಲೆ ಅಟ್ಯಾಕ್ ಮಾಡಿದಾಳಂದ್ರೆ ಅವಳಿಗೆ ಎಷ್ಟು ದ್ವೇಷ ಇರ್ಬೇಡ. ಇದು ದ್ವೇಷ ಅಲ್ಲ ಕಣೆ, ಹುಚ್ಚು. ಹುಚ್ಚ ಅಂದ್ರೆ? ಮನೆಯವರಿಗೆಲ್ಲ ವಿಷಯ ಗೊತ್ತು, ನಿನಗೆ ಗೊತ್ತಿಲ್ವೇನೆ? ರುಕ್ಕು, ಏನ್ ಹೇಳ್ತಿದ್ಯಾ? ಯಾವ ವಿಷಯನೇ? ಅದೇ ಕಣೆ, ಭಾಗ್ಯಂನವರು ಮತ್ತೆ ನಮ್ಮಣ್ಣ ಮಾಳ್ವಿಕಾ ಅಂತ ಒಬ್ರು ಸೈಕ್ಯಾಟ್ರಿಸ್ಟ್ನ ಕರ್ಕೊಂಬಂದಿದ್ರಲ್ಲ, ಅವ್ರು ಹೇಳೋ ಪ್ರಕಾರ ಅವಳ ಮನಸ್ಥಿತಿ ಸರಿ ಇಲ್ವಂತೆ. ಸ್ವಲ್ಪ ಅವಳ ಹತ್ರ ಜೋಪಾನವಾಗಿರಿ, ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ರಂತೆ. ಹೌದಾ? ಅಲ್ಲ ಕಣೆ, ಇಷ್ಟೊಂದು ಸೀರಿಯಸ್ ಆಗಿರೋ ವಿಚಾರನ ಮನೆಯವರೆಲ್ಲ ಕುತ್ಕೊಂಡು ಏನಾದ್ರೂ ಡಿಸೈಡ್ ಮಾಡಿ ಆ ಹುಡುಗಿಗೊಂದು ವ್ಯವಸ್ಥೆ ಮಾಡ್ಬೇಕಲ್ವಾ? ಇಲ್ಲ ಅಂದ್ರೆ ಇವತ್ತು ಶಿವಾನಿ ಮೇಲೆ ಅಟ್ಯಾಕ್ ಮಾಡ್ದೋಳು ನಾಳೆ ನಮ್ಮೇಲ್ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ನೋಡೆ, ಮೊದ್ಲಾಗಿದ್ರೆ ಅವಳನ್ನ ಏನೋ ಒಂದ್ ಕಾರಣ ಹೇಳಿ ಕಳಿಸ್ಬೋದಾಗಿತ್ತು. ಆದ್ರೆ ಈಗ ಆಗೋದೇ ಇಲ್ಲ.
ಅವಳಿಗೆ ನಮ್ಮ ಅತ್ತೆ ಸಪೋರ್ಟು ಫುಲ್ ಇದೆ. ಮೇಲಾಗಿ ಅಪ್ಪ ಅಮ್ಮ ಅನ್ಕೊಂಡು ಅವಳಿಗೆ ಯಾರೋ ಮೋಸ ಮಾಡಿದ್ರಲ್ವಾ, ಮತ್ತೆ ಆ ರೀತಿ ಘಟನೆ ನಡಿಬಾರ್ದು ಅಂತ ಅವಳನ್ನಿಲ್ಲ ಇರಿಸ್ಕೊಂಡಿದ್ದಾರೆ. ಏನೇ ಇದು, ತವ್ರ ಮನೇಲಿ ನಾನು ನನ್ನ ಮಗು ಸೇಫ್ ಆಗಿರ್ಬೋದು ಅಂತ ಬಂದ್ರೆ ಈಗ ಈ ಜಾಗನೇ ತುಂಬಾ ಅಪಾಯಕಾರಿ ಅನಿಸ್ತಿದೆಯಲ್ಲೇ. ನನ್ನ ಪರಿಸ್ಥಿತಿ ಮನೇಲಿ ಯಾರಿಗೂ ಅರ್ಥ ಆಗ್ತಿಲ್ಲ ಅನ್ಸತ್ತೆ. ಅವರಿಗೆಲ್ಲ ಈ ಹೊಸ ಸುರ್ಬಿತ ತಲೆನೋವು ಹೆಚ್ಚಾಗಿರ್ಬೇಕಾರೆ ನಿನ್ ಬಗ್ಗೆ ಯಾರ ತಲೆ ಕೆಡಿಸ್ಕೋತಾರೆ? ಮನೆಯವರಿಗೆಲ್ಲ ಅವಳಿಗೇನಾದ್ರು ಹೆಚ್ಚು ಕಮ್ಮಿ ಆದ್ರೆ ಏನ್ ಗತಿ ಅನ್ನೋದೇ ಟೆನ್ಷನ್ ಜಾಸ್ತಿ. ಇದೇ ಜಾಗದಲ್ಲಿ ನಾನೇನಾದ್ರೂ ಇದ್ದಿದ್ರೆ ಆ ಫೇಕ್ ಸುರ್ಬಿನ ಇಷ್ಟ್ರೊಳಗೆ ಮನೆಯಿಂದ ಆಚೆ ಹಾಕಿರ್ತಿದ್ದೆ. ಸಿಸ್ಟ್ರು, ಯಾವುದಕ್ಕೂ ನಮ್ಮ ಹುಷಾರಲ್ಲಿ ನಾವಿರ್ಬೇಕು. ಹೌದು ಕಣೆ, ಯಾವುದೇ ಕಾರಣಕ್ಕೂ ಅವಳನ್ನ ನಮ್ಮವಳು ಅಂತ ಹತ್ರ ಬಿಟ್ಕೋಬಾರ್ದು. ಇತ್ತೀಚೆಗೆ ಅವಳನ್ನ ನೋಡಿದ್ರೆ ಮರಣ ಭಯ ಶುರು ಆಗ್ಬಿಟ್ಟಿದೆ ನನಗೆ. ಈ ಸಿಸ್ಟ್ರು, ನೀ ಹಂಗೆಲ್ಲ ಯೋಚನೆ ಮಾಡ್ಬೇಡ ಕಣೆ. ನಿನ್ ಸಪೋರ್ಟಿಗೆ ಯಾವಾಗ್ಲೂ ನಾನಿರ್ತೀನಿ, ಅಣ್ಣ ಇರ್ತಾನೆ. ನಿನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಖಂಡಿತ ಅಣ್ಣ ಸುಮ್ಮನೆ ಇರಲ್ಲ. ಆ ಒಂದು ಧೈರ್ಯದ ಮೇಲೆ ಅವಳು ಮಾಡಿದ್ದನ್ನೆಲ್ಲ ತರ್ಕೊಂಡು ಸುಮ್ಮನೆ ಇದ್ದೀನಿ. ನಿಜ, ಅವಳ ಮೇಲೆ ಅಣ್ಣ ಕೈ ಮಾಡಕ್ಕೆ ಹೋಗಿದ್ದ. ಅಣ್ಣ ಯಾವಾಗ್ಲೂ ನಮ್ಮ ಮನೆಯವರಿಗೋಸ್ಕರ ಸಪೋರ್ಟಿಗೆ ನಿಂತ್ಕೋತಾನಲ್ಲ, ಅದಕ್ಕೆ ಮೆಚ್ಕೋಬೇಕು ಕಣೆ. ಇದೆಲ್ಲ ಬಿಟ್ಟಾಕೆ ಇನ್ಮೇಲೆ ನಾವಿಬ್ರು ಸ್ವಲ್ಪ ತಯಾರಿ ಮಾಡ್ಕೋಬೇಕು. ಅವಳಾಗವಳೆ ಈ ಮನೆ ಬಿಟ್ಟು ಹೋಗ್ಬೇಕು, ಹಾಗೇನಾದ್ರೂ ಮಾಡ್ಬೇಕು. ಅಲ್ಲಿವರೆಗೂ ಅವಳು ಅದೇನ್ ಆಟ ಆಡ್ತಾಳೋ ಆಡ್ಲಿ, ನೋಡೇ ಬಿಡೋಣ. ಮನೆಯವ್ರಿಗೆಲ್ಲ ವಿಚಾರ ಗೊತ್ತಾಗುತ್ತೆ ಅಂತ ಆ ಡಾಕ್ಟರ್ ಎಲ್ರೂ ಒಂದ್ ಕಡೆ ಗುಡ್ಡೆ ಹಾಕೊಂಡು ಮೀಟಿಂಗ್ ಮಾಡಿದ್ರಂತೆ ಮೇಡಮ್. ಏನ್ ಹೇಳಿದ್ರಂತೆ ಡಾಕ್ಟರ್? ಅವಳಿಗೇನೋ ಮನ್ಸಿನ ಕಾಯಿಲೆ ಇದೆಯಂತೆ. ಅವಳ ಹತ್ರ ಯಾರು ಜೋರಾಗಿ ಮಾತಾಡಬಾರ್ದು, ಕೋಪ ಮಾಡ್ಕೋಬಾರ್ದು. ಅವಳ ಮನ್ಸಿಗೆ ಏನಾದ್ರೂ ಹಿಂಸೆ ಅಂತ ಆದ್ರೆ ಮನೆಯವ್ರಿಗೆಲ್ಲ ತೊಂದರೆ ಆಗುತ್ತೆ ಅಂತ ಹೇಳಿದ್ರಂತೆ ಮೇಡಮ್. ನಾಗಲಕ್ಷ್ಮಿ ಅವ್ರು ಮಾತಾಡ್ಬೇಕಾದ್ರೆ ಇದನ್ನ ನಾನು ಕೇಳಿಸ್ಕೊಂಡೆ, ಇಲ್ಲಾಂದ್ರೆ ವಿಚಾರ ನನಗೂ ಗೊತ್ತಾಗ್ತಿರ್ಲಿಲ್ಲ. ಇಷ್ಟೆಲ್ಲ ಹೇಳಿದ್ದಾರೆ ಅಂದಮೇಲೆ ಅದರ ಅರ್ಥ ಇಷ್ಟೆ, ಅವಳಿಗೆ ಹುಚ್ಚಿಡ್ದಿದೆ ಅಂತ.